ನಮಸ್ಕಾರ ಸ್ನೇಹಿತರೆ. ಇಂದು ಅಂದರೆ ಡಿಸೆಂಬರ್ 19 ಗೋವಾಕ್ಕೆ ಬಹಳ ಮುಖ್ಯ. ಸರಿಯಾಗಿ 62 ವರ್ಷಗಳ ಹಿಂದೆ 19 ಡಿಸೆಂಬರ್ 1961ರಂದು ಗೋವಾ ಪೋರ್ಚುಗಲ್ನಿಂದ ಸ್ವಾತಂತ್ರ್ಯ ಪಡೆದು ಭಾರತದ ಭಾಗವಾಗಿತ್ತು. ಅಂದಿನಿಂದ ಗೋವಾ ವಿಮೋಚನಾ ದಿನ ಅಥವಾ ಗೋವಾ ಮುಕ್ತಿ ದಿವಸ್ ಅನ್ನು ಡಿಸೆಂಬರ್ 19ರಂದು ಆಚರಿಸಲಾಗುತ್ತದೆ. 451 ವರ್ಷಗಳ ನಂತರ ಗೋವಾ ಪೋರ್ಚುಗಲ್ನಿಂದ ಸ್ವಾತಂತ್ರ್ಯವನ್ನು ಪಡೆದಿತ್ತು. ಗೋವಾವನ್ನು ಪೋರ್ಚುಗಲ್ನಿಂದ ಮುಕ್ತಗೊಳಿಸಲು ಭಾರತದ ಮಿಲಿಟರಿ ಕಾರ್ಯಾಚರಣೆ ನಡೆಸಿತ್ತು. ಅದಕ್ಕೆ ಆಪರೇಷನ್ ವಿಜಯ್ ಎಂದು ಹೆಸರಿಡಲಾಗಿತ್ತು. ಈ ಕಾರ್ಯಾಚರಣೆ ಸುಮಾರು 36 ಗಂಟೆಗಳ ಕಾಲ ನಡೆದಿತ್ತು. ಪೋರ್ಚುಗೀಸರ ಆಡಳಿತದ ವಿರುದ್ಧ ಭಾರತವು ಗೋವಾ, ದಮನ್ ಮತ್ತು ದಿಯು ಮೇಲೆ ದಾಳಿ ಮಾಡಿತ್ತು. ಸ್ನೇಹಿತರೆ, ಪೋರ್ಚುಗಲ್ನಿಂದ ವಿಮೋಚನೆ ನಂತರ ಗೋವಾ, ದಮನ್ ಮತ್ತು ದಿಯು ಭಾರತದ ಕೇಂದ್ರಾಡಳಿತ ಪ್ರದೇಶಗಳಾದವು. ನಂತರ 1987ರಲ್ಲಿ ಗೋವಾಕ್ಕೆ ರಾಜ್ಯದ ಸ್ಥಾನಮಾನ ನೀಡಲಾಗಿತ್ತು. ಆದಾಗ್ಯೂ ದಮನ್ ಮತ್ತು ದಿಯು ಇನ್ನೂ ಕೇಂದ್ರಾಡಳಿತ ಪ್ರದೇಶಗಳಾಗಿವೆ. 1910ರಿಂದ ಗೋವಾ ಪೋರ್ಚುಗೀಸರ ಆಳ್ವಿಕೆಯಲ್ಲಿತ್ತು. 1947ರಲ್ಲಿ ಭಾರತದ ಸ್ವಾತಂತ್ರ್ಯದ ನಂತರ ಭಾರತವು ತನ್ನ ಪ್ರದೇಶಗಳನ್ನು ಹಸ್ತಾಂತರಿಸುವಂತೆ ಪೋರ್ಚುಗಲನ್ನು ಕೇಳಿಕೊಂಡಿತ್ತು. ಆದರೆ ಪೋರ್ಚುಗಲ್ ಈ ಬಗ್ಗೆ ಮಾತುಕತೆ ನಡೆಸಲು ನಿರಾಕರಿಸಿತ್ತು. ಆಗ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಗೋವಾವನ್ನು ದೇಶಕ್ಕೆ ಸೇರಿಸಬೇಕೆಂದು ಬಯಸಿದ್ದರು. ಗೋವಾದಲ್ಲಿ ಸ್ವಾತಂತ್ರ್ಯದ ಬೆಂಕಿ ಹೊತ್ತಿ ಉರಿಯುತ್ತಿತ್ತು. ಸ್ನೇಹಿತರೆ, ಕಾಲಕಾಲಕ್ಕೆ ಭಾರತವು ಭಾರತದ ಪ್ರದೇಶಗಳ ಬಗ್ಗೆ ಪೋರ್ಚುಗಲ್ನೊಂದಿಗೆ ಮಾತನಾಡಲು ಮುಂದಾಯಿತು. ಆದರೆ ಅದು ಯಶಸ್ವಿಯಾಗಲಿಲ್ಲ. ಪೋರ್ಚುಗಲ್ ಯಾವುದೇ ಸಂದರ್ಭದಲ್ಲೂ ಗೋವಾ ತೆರೆಯಲು ಬಯಸುವುದಿಲ್ಲ. ಗೋವಾವನ್ನು ಸ್ವಾಧೀನಪಡಿಸಿಕೊಳ್ಳಲು ಭಾರತದ ಕಡೆಯಿಂದ ನಿರಂತರ ರಾಜತಾಂತ್ರಿಕ ಪ್ರಯತ್ನಗಳು ನಡೆಯುತ್ತಿದ್ದವು. ಇದೇ ವೇಳೆ ಪೋರ್ಚುಗಲ್ನಿಂದ ಸ್ವಾತಂತ್ರ್ಯದ ಬೆಂಕಿ ಗೋವಾದಲ್ಲಿ ಉರಿಯುತ್ತಿತ್ತು. ಸಮಯ ಬಂದಾಗ ಪೋರ್ಚುಗಲ್ ವಿರುದ್ಧ ಸೇನಾ ಕ್ರಮ ಕೈಗೊಳ್ಳಬಹುದು ಎಂಬ ಸಂದೇಶವನ್ನು ಭಾರತ ಜಗತ್ತಿಗೆ ನೀಡಿತು. 24 ನವೆಂಬರ್ 1961ರಂದು ಪೋರ್ಚುಗೀಸ್ ಸೈನ್ಯವು ದೋಣಿಯ ಮೇಲೆ ಗುಂಡು ಹಾರಿಸಿತ್ತು. ಇದರಲ್ಲಿ ಒಬ್ಬ ಪ್ರಯಾಣಿಕ ಸಾವನ್ನಪ್ಪುತ್ತಾನೆ. ಈ ಘಟನೆಯು ಪೋರ್ಚುಗಲ್ ವಿರುದ್ಧ ಮಿಲಿಟರಿ ಕ್ರಮಕ್ಕೆ ಭಾರತಕ್ಕೆ ದೊಡ್ಡ ಕಾರಣವನ್ನು ನೀಡಿತ್ತು. ಭಾರತವು ತನ್ನ 3 ಸೈನ್ಯಗಳನ್ನು ಭೂಸೇನೆ, ವಾಯುಸೇನೆ ಮತ್ತು ನೌಕಾಪಡೆಯನ್ನು ದಾಳಿಗೆ ಸಿದ್ಧಪಡಿಸಿತ್ತು ಮತ್ತು ಆಪರೇಷನ್ ವಿಜಯ್ ಪ್ರಾರಂಭಿಸಿತು. ಈ ಕಾರ್ಯಾಚರಣೆಯು ಡಿಸೆಂಬರ್ 17ರಂದು ನಡೆಯಿತು ಮತ್ತು ಭಾರತೀಯ ಸೇನೆಯು ಈಶಾನ್ಯ ಗೋವಾವನ್ನು ವಶಪಡಿಸಿಕೊಂಡಿತು. ಡಿಸೆಂಬರ್ 18ರಂದು ಬಹುತೇಕ ಸಂಪೂರ್ಣ ಗೋವಾವನ್ನು ಭಾರತ ವಶಪಡಿಸಿಕೊಂಡಿತು. ಭಾರತವು ಗೋವಾದಲ್ಲಿ ವೈಮಾನಿಕ ದಾಳಿ ನಡೆಸಿದೆ. ಆಪರೇಷನ್ ವಿಜಯ್ ನಂತರ ಪೋರ್ಚುಗಲ್ ಜೊತೆಗಿನ ಭಾರತದ ಸಂಬಂಧ ಕೊನೆಗೊಂಡಿತು. ಸ್ನೇಹಿತರೆ, ಭಾರತೀಯ ಪಡೆಗಳು ಆಪರೇಷನ್ ವಿಜಯ್ ಕೇವಲ 36 ಗಂಟೆಗಳಲ್ಲಿ ಪೂರ್ಣಗೊಳಿಸಿದವು. ಗೋವಾ ಗವರ್ನರ್ ಮ್ಯಾನ್ಯುಯಲ್ ಆಂಟೋನಿಯೋ ವಸಾಲೋ ಇ ಸಿಲ್ವಾ ಶರಣಾದರು. ಡಿಸೆಂಬರ್ 19ರಂದು ಗೋವಾ ಭಾರತದ ಭಾಗವಾಯಿತು. ಇದರೊಂದಿಗೆ ಭಾರತೀಯ ಸೈನಿಕರು ಪಣಜಿ ತಲುಪಿದಾಗ ಸ್ಥಳೀಯ ಜನರು ಅವರನ್ನು ಉತ್ಸಾಹದಿಂದ ಸ್ವಾಗತಿಸುತ್ತಾರೆ. ಇದರ ನಂತರ ಪೋರ್ಚುಗಲ್ ಭಾರತದೊಂದಿಗೆ ಎಲ್ಲ ಸಂಬಂಧಗಳನ್ನು ಕೊನೆಗೊಳಿಸಿತ್ತು ಮತ್ತು ಗೋವಾದ ಆಕ್ರಮಣವನ್ನು ಕಾನೂನು ಬಾಹಿರವೆಂದು ಘೋಷಿಸಿತು. ಅದೇ ಸಮಯದಲ್ಲಿ ವಿಶ್ವದ ಎಲ್ಲ ವೇದಿಕೆಗಳಲ್ಲಿ ಭಾರತದ ಮಿಲಿಟರಿ ಕ್ರಮವನ್ನು ತಪ್ಪು ಎಂದು ಸಾಬೀತುಪಡಿಸುವ ಪ್ರಯತ್ನಗಳು ಕೂಡ ಮಾಡಲಾಯಿತು. ಗೋವಾ ಯುದ್ಧದಲ್ಲಿ ಲೋಹಿಯಾ ಪ್ರಮುಖ ಪಾತ್ರವನ್ನು ವಹಿಸಿದ್ದರು. ಸ್ನೇಹಿತರೆ, ಗೋವಾದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಜನರು ನಿರಂತರವಾಗಿ ಶ್ರಮಿಸುತ್ತಿದ್ದರು. ಅದೇ ಸಮಯದಲ್ಲಿ ಪೋರ್ಚುಗಲ್ ಕಡೆಯಿಂದ ಕಟ್ಟುನಿಟ್ಟನ್ನು ನಿರಂತರವಾಗಿ ಹೆಚ್ಚಿಸಲಾಯಿತು. 1930ರಲ್ಲಿ ಪೋರ್ಚುಗಲ್ ರಾಜಕೀಯ ರ್ಯಾಲಿಗಳನ್ನು ನಿಷೇಧಿಸಿತು. ಪೋರ್ಚುಗೀಸರ ಆಡಳಿತದ ವಿರುದ್ಧ ಜನರ ಸತ್ಯಾಗ್ರಹ ಮುಂದುವರೆದಿತ್ತು. ರಾಮ್ ಮನೋಹರ್ ಲೋಹಿಯಾ ಕೂಡ ಬೆಂಬಲಿಸಿದ್ದರು. ನಂತರ ಚಳುವಳಿಗಾರರನ್ನು ಜೈಲಿಗೆ ಹಾಕಲಾಯಿತು. 1946ರಲ್ಲಿ ರಾಮ್ ಮನೋಹರ್ ಲೋಹಿಯಾ ಅವರನ್ನು ಕೂಡ ಬಂಧಿಸಲಾಗಿತ್ತು. ಮಹಾತ್ಮ ಗಾಂಧೀಜಿ ಕೂಡ ಇದರ ವಿರುದ್ಧ ಲೇಖನ ಬರೆದು ಲೋಹಿಯಾ ಅವರನ್ನು ಬೆಂಬಲಿಸಿದ್ದರು. ನಂತರ ಲೋಹಿಯಾ ಅವರನ್ನು ಬಿಡುಗಡೆ ಮಾಡಿ ಗೋವಾದಲ್ಲಿ ನಿಷೇಧಿಸಲಾಯಿತು. ಆದಾಗ್ಯೂ ಜನರಲ್ಲಿ ಸ್ವಾತಂತ್ರ್ಯದ ಜ್ವಾಲೆ ಜಾಗೃತವಾಗಿತ್ತು. ಆಜಾದ್ ಗೋಮಾಂತಕ್ ದಳ ಮತ್ತು ಗೋವಾ ಲಿಬರೇಷನ್ ಆರ್ಮಿ ಸೇರಿದಂತೆ ಇತರ ಸಂಘಟನೆಗಳು ಪೋರ್ಚುಗೀಸ್ ಆಳ್ವಿಕೆಯ ವಿರುದ್ಧ ಹೋರಾಟವನ್ನು ಮುಂದುವರಿಸಿದವು. ನಂತರ ವರ್ಷಗಳಲ್ಲಿ ಲೋಹಿಯಾ ಗೋವಾದ ಪಕ್ಕದ ಪ್ರದೇಶಗಳಿಗೆ ಭೇಟಿ ನೀಡಿದರು ಮತ್ತು ಗೋವಾದ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಜನರನ್ನು ಸಂಗ್ರಹಿಸಿದರು. ಗೋವಾದ ಜನರು ಲೋಹಿಯಾ ಅವರು ತಮ್ಮ ಚಳವಳಿಯನ್ನು ಮುನ್ನಡೆಸಬೇಕೆಂದು ಬಯಸಿದ್ದರು. ಆದರೆ ಗಾಂಧೀಜಿಯವರು ಗೋವಾದ ಜನರು ಚಳವಳಿಯನ್ನು ಮುಂದಕ್ಕೆ ಕೊಂಡೊಯ್ಯಬೇಕೆಂದು ಬಯಸಿದ್ದರು. ಗೋವಾದ ಗುಲಾಮಗಿರಿಯು ಭಾರತದ ಮುಖದ ಮೇಲೆ ಗುಳ್ಳೆಯಾಗಿದೆ. ನೆಹರು ಆರಂಭದಲ್ಲಿ ನೆಹರು ಮತ್ತು ಕಾಂಗ್ರೆಸ್ನ ದೊಡ್ಡ ನಾಯಕರು ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದ ನಂತರ ಗೋವಾವನ್ನು ಸುಲಭವಾಗಿ ಮುಕ್ತಗೊಳಿಸಬಹುದೆಂದು ಭಾವಿಸಿದ್ದರು. ಆ ಸಮಯದಲ್ಲಿ ಅವರು ಗೋವಾವನ್ನು ದೊಡ್ಡ ಪ್ರಶ್ನೆಯಾಗಿ ಪರಿಗಣಿಸಲಿಲ್ಲ. ಗೋವಾದ ಗುಲಾಮಗಿರಿಯು ಭಾರತದ ಮುಖದ ಮೇಲೆ ಮೊಡವೆಯಾಗಿದೆ. ಇದು ಸ್ವಾತಂತ್ರ್ಯದ ನಂತರ ತುಳಿತಕ್ಕೊಳಗಾಗಿತ್ತು ಎಂದು ಅವರೇ ಹೇಳಿಕೆ ನೀಡಿದ್ದರು. ಆದರೆ ಭಾರತದ ಸ್ವಾತಂತ್ರ್ಯದ ನಂತರವೂ ಗೋವಾ ಸ್ವತಂತ್ರವಾಗಲಿಲ್ಲ. ನಂತರ ಗೋವಾ ಕ್ರಮೇಣ ಅಂತಾರಾಷ್ಟ್ರೀಯ ಸಮಸ್ಯೆ ಆಯಿತು. ಆರಂಭದಲ್ಲಿ ನೆಹರು ಗೋವಾವನ್ನು ಮಿಲಿಟರಿ ಕ್ರಮವಿಲ್ಲದೆ ಮುಕ್ತಗೊಳಿಸಲು ಬಯಸಿದ್ದರು. ಆದರೆ ಇದು ಸಾಧ್ಯವಾಗಲಿಲ್ಲ. 1961ರಲ್ಲಿ ಸರಿಯಾದ ಅವಕಾಶವನ್ನು ಕಂಡು ಭಾರತವು ಮಿಲಿಟರಿ ಕಾರ್ಯಾಚರಣೆಯನ್ನು ಕೈಗೊಂಡು ಗೋವಾವನ್ನು ಸ್ವತಂತ್ರಗೊಳಿಸಿತು. ಸ್ನೇಹಿತರೆ, ಇವತ್ತಿನ ವಿಡಿಯೋ ಇದಾಗಿತ್ತು. ಇದರ ಬಗ್ಗಿನ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಹೊಸ ವಿಷಯದೊಂದಿಗೆ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು.